ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ. ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆಯೇ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆಯೇ ಇದೆ ಆರತುನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆಸಕನೇ. ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನೇ, ಅಮರ ಆತ್ಮನಿ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀ. ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ. ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ, ಮನುಜಾ ಉತ್ತಿಷ್ಠತ ಜಾಗ್ರತ. ಭಗವತೆ ರಾಮಕೃಷ್ಣಾಯ. ಓಂ ನಮೋ 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 ಭಗವತೆ ರಾಮಕೃಷ್ಣಾಯ.
ॐ नमो भगवते रामकृष्णाय। 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 ಅಷ್ಟರಿಗೆ ಮಾನಸಿಕವಾಗಿ ಪ್ರಣಾಮವನ್ನು ಸಲ್ಲಿಸಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಉದಾಹರಣೆಗೆ ಎಲ್ಲರಿಗೆ ಕಣ್ಣಿನ ಟಿವಿ ಇವತ್ತು ನಮ್ಮ ಮುಂದಿನ ಸೆಷನ್ ನೀತಿ ಕಥೆ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ದಿಗಂತಂ, VMS ನಂಬರ್ 575. ಇವತ್ತು ನಾನು ಮಹಾಭಾರತದಲ್ಲಿ ಬರುವಂತಹ ಒಂದು ಸಣ್ಣ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ವಿರುದ್ಧ ಪಾಂಡವರು ವಿಜಯಶಾಲಿಗಳಾಗಿ ತಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ. ಈಗ ಪಾಂಡವರಲ್ಲಿ ಮೊದಲನೆಯವನಾದ ಯುಧಿಷ್ಠಿರ ಚಕ್ರವರ್ತಿಯಾಗಿದ್ದಾನೆ. ದೇಶದಲ್ಲಿ ಸುಖ ಶಾಂತಿ ನೆಲೆಸಿದೆ. ಇನ್ನ ಯಾವುದೇ ಯುದ್ಧದ ಭೀತಿ ಇಲ್ಲ. ಯಾಕೆಂದ್ರೆ ಪಾಂಡವರ ಎಲ್ಲಾ ಶತ್ರುಗಳು ಕುರುಕ್ಷೇತ್ರ ಯುದ್ಧದಲ್ಲೇ ಮಣಿಯುತ್ತಾರೆ. ಆದ್ರಿಂದ ರಾಜ್ಯ ಸುಖ ಶಾಂತಿಯಿಂದ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ತಾನು ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದ ಸಾಧನೆ ಬಗ್ಗೆ ಗರ್ವ ಬರುತ್ತದೆ. ತಾನಿರದಿದ್ದರೆ ಈ ಪಾಂಡವರು ಗೆಲ್ಲೋದು ಸಾಧ್ಯವಿತ್ತೇ ಅಂತ ಅಹಂಕಾರ ಪಡ್ತಿದ್ದಾನೆ. ತಾನು ತಪಸ್ಸನ್ನ ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಒಲಿಸಿಕೊಳ್ಳದಿದ್ರೆ ಪಾಂಡವರು ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನೋದು ಅವನ ನಂಬಿಕೆ. ತನಗೆ ಶಿವನ ಮೇಲಿದ್ದ ಭಕ್ತಿ ಗೌರವಗಳನ್ನ ತೋರಿಸೋದಕ್ಕೋಸ್ಕರ ಅವನು ದಿನವೂ ಭರ್ಜರಿಯಾಗಿ ಪೂಜೆಯನ್ನ ಮಾಡ್ತಿದ್ದ. ಅವನು ಪೂಜೆಗೆ ಕುಳಿತನೆಂದ್ರೆ ಅದೆಷ್ಟು ಕೆಜಿ ಕರ್ಪೂರಗಳು ಊದುಬತ್ತಿಗಳು ಮುಗಿಯುತ್ತಿದ್ದವೋ ಲೆಕ್ಕವೇ ಇರಲಿಲ್ಲ. ಅದೆಷ್ಟು ಆರತಿಗಳು, ಅದೆಷ್ಟು ಬಂಡಿಯ ತುಂಬಾ ಹೂಗಳನ್ನ ಶಿವನಿಗೆ ಅರ್ಪಣೆ ಮಾಡ್ತಿದ್ನೋ ಅದಕ್ಕೂ ಲೆಕ್ಕವೇ ಇರಲಿಲ್ಲ. ಅವನು ಪೂಜೆಗೆ ಕುಳಿತಾಗ
ಅವನು ಕೇಳಿದ್ದ ವಸ್ತುಗಳನ್ನ ತಂದು ಕೊಡೋದಕ್ಕೆ ಅವನ ಸೇವಕರು ಹರಸಾಹಸ ಪಡುತ್ತಿದ್ರು. ಈ ರೀತಿಯಾಗಿ ಅರ್ಜುನನ ಪೂಜೆಯ ವೈಖರಿ ರಾಜ್ಯದಲ್ಲೆಲ್ಲ ಮನೆ ಮಾತಾಗಿ ಬಿಟ್ಟಿತ್ತು. ಅದಕ್ಕೆ ಹೆಚ್ಚು ಹೆಚ್ಚು ಪ್ರಚಾರ ಸಿಕ್ಕಿದಂತೆಲ್ಲ ಅವನಿಗೆ ಇನ್ನಷ್ಟು ಅಹಂಕಾರ ಹೆಚ್ಚಾಗಿ ಅವನು ತನ್ನ ಪೂಜೆನ ಮತ್ತಷ್ಟು ಆಡಂಬರವಾಗಿ ಮಾಡೋದಕ್ಕೆ ಶುರು ಮಾಡಿದ. ಆದ್ರೆ ಭೀಮಸೇನನು ಹೀಗಲ್ಲ. ಅವನು ಹೆಚ್ಚೆಂದ್ರೆ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಓಂ ನಮಃ ಶಿವಾಯ ಅಂತ ಒಂದಷ್ಟು ಸಾರಿ ಜಪ ಮಾಡ್ತಿದ್ದ. ಆದ್ರೆ ಇದನ್ನ ನೋಡಿದ್ರೆ ಅರ್ಜುನನಿಗೆ ತಿರಸ್ಕಾರದ ನಗೆ. ತನ್ನಂತಹ ಮಹಾನ್ ಶಿವಭಕ್ತ ಬೇರೆ ಯಾರೂ ಇಲ್ಲ, ತನ್ನ ರೀತಿ ಶಿವನಿಗೆ ಪೂಜೆ ಸಲ್ಲಿಸುವವರು ಎಲ್ಲಿಯೂ ಇಲ್ಲ ಅನ್ನೋದು ಅವನ ಅಹಂಕಾರ. ಹೀಗಿರುವಾಗ ಅರ್ಜುನನ ಆಡಂಬರದ ಪೂಜೆಯ ಗರ್ವ ಅವನ ತಲೆಗೆ ಹತ್ತಲಾಗಿ ಈ ವಿಷಯ ಕೃಷ್ಣನಿಗೆ ಮುಟ್ಟುತ್ತೆ. ಅವನು ಕೂಡಲೇ ಹಸ್ತಿನಾವತಿಗೆ ಹೊರಟು ಬರ್ತಾನೆ. ಮಾರನೆಯ ದಿವಸ ಕೃಷ್ಣ ಅರ್ಜುನನ ಪೂಜೆ ವೈಭವವನ್ನ ನೋಡ್ತಾನೆ. ಪೂಜೆ ನಂತರ ಕೃಷ್ಣ ಅರ್ಜುನನಿಗೆ ಕೇಳ್ತಾನೆ, ಅರ್ಜುನ, ನಿನ್ನ ಪೂಜೆನ ನೋಡಿ ನನಗೆ ಬಹಳ ಸಂತೋಷವಾಯಿತು. ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಇದೇ ಸರಿಯಾದ ಮಾರ್ಗ ಅಲ್ಲವಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಹೌದು ಕೃಷ್ಣ, ನಾವು ಆ ಮಹೇಶ್ವರನ ಗೌರವಕ್ಕೆ ತಕ್ಕ ಹಾಗೆ ಪೂಜೆಯನ್ನ ಮಾಡಬೇಕಲ್ಲವೇ? ಸುಮ್ಮನೆ ಭೀಮನ ಹಾಗೆ ಕಣ್ಣು ಮುಚ್ಚಿಕೊಂಡು 3 ಸಾರಿ ಓಂ ನಮಃ ಶಿವಾಯ ಅಂದ್ರೆ ಆಗ್ಬಿಡುತ್ತಾ? ಅದು ಒಂದು ಪೂಜೆನಾ ಅಂತ ಕೇಳ್ತಾನೆ. ಕೃಷ್ಣ ಇವನಿಗೆ ಜ್ಞಾನೋದಯ ಮಾಡಿಸಬೇಕು ಅಂತ ಹೇಳಿ ಒಂದು ಉಪಾಯವನ್ನ ಮಾಡ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನೀನು ಮಹೇಶ್ವರನನ್ನ ಕಂಡು ಬಹಳಷ್ಟು ದಿವಸಗಳಾದವಲ್ವಾ? ನಡೆ, ನಾನು ನೀನು ಇಬ್ಬರು ಸೇರಿ ಕೈಲಾಸಕ್ಕೆ ಹೋಗಿ ಆ ಪರಶಿವನಿಗೆ ಪ್ರಣಾಮವನ್ನ ಸಲ್ಲಿಸಿ ಬರೋಣ ಅಂತ ಹೇಳ್ತಾನೆ. ಇದಕ್ಕೆ ಅರ್ಜುನ ಒಪ್ಪಿಕೊಳ್ತಾನೆ. ಮಾರನೆಯ ದಿವಸವೇ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಸೇರಿ ಕೈಲಾಸಕ್ಕೆ ಹೊರಡ್ತಾರೆ. ಕೈಲಾಸಕ್ಕೆ ಹೋಗುವಾಗ ಅವರಿಗೆ ಒಂದು ದೃಶ್ಯ ಕಾಣುತ್ತೆ. ಅಲ್ಲಿ ಒಬ್ಬ ಮನುಷ್ಯ ಒಂದು ಬಂಡಿಯ ತುಂಬಾ ಹೂಗಳನ್ನು ತುಂಬಿಕೊಂಡು ಬಂದು ಒಂದು ಕಡೆ ಸುರಿದು ವಾಪಸ್ ಹೋಗ್ತಿರ್ತಾನೆ. ಅವನ ಹಿಂದೆ ಮತ್ತೊಂದು ಬಂಡಿ, ಅದರ ಹಿಂದೆ ಮಗದೊಂದು, ಈ ರೀತಿಯಾಗಿ ಒಂದು ಬಂಡಿಯ ತುಂಬಾ ಹೂಗಳು ತುಂಬಿಕೊಂಡು ಒಂದು ಸಾಲೆ ಬರುತ್ತಿರುತ್ತೆ. ಒಬ್ಬರಾದ ಮೇಲೆ ಒಬ್ಬರು ಬಂದು ತಮ್ಮ ಬಂಡಿಯಲ್ಲಿದ್ದಂತ ಹೂಗಳನ್ನ ಒಂದು ತಗ್ಗಿನ ಜಾಗಕ್ಕೆ ಸುರಿದು ವಾಪಸ್ಸು ಓಡಿಕೊಂಡು ಹೋಗ್ತಿರ್ತಾರೆ ಅವಸರದಿಂದ. ಇದನ್ನ ನೋಡಿ ಕೃಷ್ಣ ಒಬ್ಬ ಬಂಡಿ ಸಾರಥಿಯನ್ನ ತಡೆದು ಕೇಳ್ತಾನೆ, ಏನು ಸ್ವಾಮಿ, ಇಷ್ಟೊಂದು ಹೂಗಳನ್ನ ಎಲ್ಲಿಗೆ ಸುರಿದು ಹೋಗುತ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಬಂಡಿ ಸಾರಥಿ, ಕೃಷ್ಣ ಮತ್ತು ಅರ್ಜುನನ ಮುಖಪರಿಚಯ ಇಲ್ಲದವನು, ಹೇಳ್ತಾನೆ, ಸ್ವಾಮಿ, ದಯವಿಟ್ಟು ನಮ್ಮನ್ನ ಮಾತನಾಡಿಸಬೇಡಿ, ನಮಗೆ ಒಂದು ನಿಮಿಷ ಕೂಡ ಪುರ್ಸೋತಿಲ್ಲ. ಕೈಲಾಸದಲ್ಲಿರುವ ಹೂಗಳನ್ನೆಲ್ಲ ಖಾಲಿ ಮಾಡ್ಬೇಕಾಗಿದೆ. ಈಗಾಗಲೇ 500 ಬಂಡಿಗಳಷ್ಟು ಹೂಗಳನ್ನ ತಂದು ಸುರಿದಿದ್ದೇವೆ. ಇನ್ನು 1000 ಬಂಡಿಗಳಿಗಾಗುವಷ್ಟು ಹೂಗಳು ಕೈಲಾಸದಲ್ಲಿ ಇವೆ. ಶಿವನಿಗೆ ಭಕ್ತರು ಅರ್ಪಿಸಿರುವ ಹೂಗಳನ್ನ ಖಾಲಿ ಮಾಡೋದಕ್ಕೆ ನಾವು ಪ್ರಾಣ ಹೋದಂತಾಗುತ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನ ಈ ಹೂಗಳು ತಾನು ಶಿವನಿಗೆ ಸಮರ್ಪಣೆ ಮಾಡಿರೋವೆ ಅಂತ ಭಾವಿಸಿ ಉತ್ಸಾಹದಿಂದ ಕೇಳ್ತಾನೆ, ಸ್ವಾಮಿ, ಈ ಪರಿಪ್ರಮಾಣದಲ್ಲಿ ಯಾರು ಶಿವನಿಗೆ ಹೂಗಳನ್ನ ಸಮರ್ಪಣೆ ಮಾಡಿರೋದು ಅಂತ ಕೇಳ್ತಾನೆ. ಅದಕ್ಕೆ ಆ ಬಂಡಿ ಸಾರಥಿ ಹೇಳ್ತಾನೆ, ಇನ್ಯಾರು ಸ್ವಾಮಿ, ಆ ಭೀಮಸೇನನೇ. ಅವನು ದಿನವೂ ಶಿವನಿಗೆ ಅರ್ಪಿಸುತ್ತಿರುವ ಹೂಗಳಿಂದ ನಾವು ಹೂಗಳನ್ನ ಖಾಲಿ ಮಾಡೋದೇ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಲ್ಲ ಸ್ವಾಮಿ, ನೀವು ತಪ್ಪು ತಿಳಿದಿರಬಹುದು. ಇವು ಅರ್ಜುನ ಸಮರ್ಪಣೆ ಮಾಡಿರೋ ಹೂಗಳಾಗಿರಬಹುದು. ಭೀಮಸೇನ ಎಲ್ಲಿ ಹೂಗಳನ್ನ ಅರ್ಪಣೆ ಮಾಡ್ತಾನೆ? ಅವನು ಕೇವಲ ಶಿವನನ್ನ ಕುರಿತು ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾನೆ ಅಷ್ಟೇ. ಅವನಲ್ಲಿ ಇಷ್ಟೊಂದು ಹೂಗಳನ್ನ ಸಮರ್ಪಣೆ ಮಾಡ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಆ ಬಂಡಿ ಸಾರಥಿ ಈ ರೀತಿಯಾಗಿ ಉತ್ತರ ಕೊಡ್ತಾನೆ, ಆ ಅರ್ಜುನನ ಆ ಅಹಂಕಾರದ ಮುದ್ದೆ ಇಷ್ಟೊಂದು ಹೂಗಳನ್ನ ಎಲ್ಲಿ ಏರಿಸ್ತಾನೆ? ಅವನು ಸುಮ್ಮನೆ ತೋರಿಕೆಗೋಸ್ಕರ ಆಡಂಬರದ ಪೂಜೆ ಮಾಡ್ತಾನೆ ಹೊರತು ಹೆಚ್ಚಂದ್ರೆ 1-2 ಹೂಗಳು ಬಂದಿರಬಹುದು ಅಷ್ಟೇ. ಆದ್ರೆ ಭೀಮಸೇನ ಅತ್ಯಂತ ಭಕ್ತಿ ಭಾವದಿಂದ ಮಾಡುವ ಕ್ಷಣಕಾಲದ ಒಂದು ಧ್ಯಾನದಿಂದ 100 ಬಂಡಿಗಳಷ್ಟು ಹೂಗಳು ಬಂದು ಶಿವನ ಪಾದವನ್ನ ತಲುಪುತ್ತಾವೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನ ಕೃಷ್ಣನ ಮುಖವನ್ನ ನೋಡ್ತಾನೆ. ಅವನ ಅಹಂಕಾರವೆಲ್ಲ ಇಳಿದು ಹೋಗುತ್ತೆ. ನಾವಿಲ್ಲಿ ತಿಳ್ಕೊಳ್ಳಬಹುದಾಗಿರೋದು ಏನಂದ್ರೆ, ಪೂಜೆ ಅನ್ನುವಂಥದ್ದು ಭಕ್ತ ಮತ್ತು ಭಗವಂತನ ನಡುವಿನ ಆತ್ಮೀಯವಾದ ಒಂದು ಸಂಭಾಷಣೆ ಅಥವಾ ಸಂವಾದ. ಅದು ಹೆಚ್ಚು ಆಡಂಬರವಾದಷ್ಟು
ಅದು ಅಹಂಕಾರದ ಮೆರವಣಿಗೆಯಾಗುತ್ತದೆಯೇ ಹೊರತು ಅದರಿಂದ ಯಾವುದೇ ಲಾಭವಿಲ್ಲ. ಇಲ್ಲಿ ನಾವು ಶ್ರೀರಾಮಕೃಷ್ಣರು ಹೇಳಿರೋದನ್ನ ನೆನಪಿಸಿಕೊಳ್ಳೋದಾದ್ರೆ, ಶ್ರೀರಾಮಕೃಷ್ಣರು ಯಾರೋ ಭಗವಂತ ಮನುಷ್ಯನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಬಿಡಬಹುದೇನೋ, ಆದರೆ ಅಹಂಕಾರವನ್ನ ಮಾತ್ರ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬಾಹ್ಯ ಪೂಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡದೆ ಧ್ಯಾನ ಮತ್ತು ಜಪಗಳ ಮೂಲಕ ದೇವರನ್ನ ಪೂಜಿಸೋಣ ಮತ್ತು ನಮ್ಮ ಅಹಂಕಾರವನ್ನು ತ್ಯಜಿಸೋಣ ಎಂಬುದನ್ನು ಈ ಕಥೆಯಿಂದ ನಾವು ಕಲಿತುಕೊಳ್ಳಬಹುದಾಗಿದೆ. ಜಯರಾಮಕೃಷ್ಣ. ದಿಗಂತ್, ಒಳ್ಳೆ ಮಹಾಭಾರತದ ಒಂದು ಇನ್ಸಿಡೆಂಟ್ ತಗೊಂಡು ನೀನು ಹೇಳಿದ್ಯಾ. ಮಹಾಭಾರತದಲ್ಲಿ ಈ ತರದ್ದು ಸಾವಿರಾರು ಇನ್ಸಿಡೆಂಟ್ಸ್ ಬರುತ್ತೆ. ಒಂದೊಂದು ಇನ್ಸಿಡೆಂಟ್ ಅಲ್ಲೂ ನಾವು ಅದ್ಭುತ ಆದಂತ ಒಂದು ವಿಚಾರಗಳನ್ನ ನಾವು ಮನನ ಮಾಡ್ಬೇಕಾಗತ್ತೆ. ಇಲ್ಲಿ ನೀನು ತಗೊಂಡಿದ್ದಂತ ಒಂದು ಇದರಲ್ಲಿ ದೇವರ ಪೂಜೆ ಬಗ್ಗೆ, ಇಲ್ಲಿ ನಾವು ಅಹಂಕಾರ, ಇಲ್ಲಿ ಗುರುಮಹಾರಾಜರು ಒಂದು ಮಾತು ಹೇಳ್ತಾರೆ, ನೀನು ಒಂದು ವೇಳೆ ನೀನು ಅಹಂಕಾರ ಇಟ್ಕೋಬೇಕು ಅಂತಂದ್ರೆ ಭಕ್ತ ಅಹಂ ಇಟ್ಕೋ ಅಂತ ಒಂದು ವಚನವೇದದಲ್ಲಿ ಒಂದ್ ಕಡೆ ಹೇಳ್ತಾರೆ. ಅಲ್ಲಿ ಅರ್ಜುನನಿಗೆ ಅಹಂಕಾರ ಇತ್ತು, ಆದ್ರೆ ಕೃಷ್ಣ ಅವ್ನಿಗೆ ಯಾವ ಅಹಂಕಾರ ಇತ್ತು? ಭಕ್ತ ಅಹಂ ಇತ್ತು. ಅದಕ್ಕೆ ಕೃಷ್ಣ ಅವನು ಒಂದು ಅವಾಗ ಅವನು ಅವನ ಅಹಂಕಾರದ ಒಂದು ಆ ಭಕ್ತನಾಗುವುದಕ್ಕೆ ಅವನು ಪ್ರೇರೇಪಣೆ ಕೊಡ್ತಿರ್ತಾನೆ ಅನ್ನೋ ಒಂದು ಅಂಶ ಇಲ್ಲಿ ನಾವು ಕಾಣ್ಬೋದು. ಅದೇ ನೀನ್ ಹೇಳ್ದಾಗೇನೆ ಈ ಒಂದು ಕಥೆನಲ್ಲಿ ತಿಳ್ಕೊಂಡ್ಗೆ ಬಾಹ್ಯ ಪೂಜೆ, ನಾವು ಬಾಹ್ಯ ಪೂಜೆ ಮಾಡ್ಬೇಕು. ಯಾಕೆಂತಂದ್ರೆ ಅದು ಇದು ಮಾಡೋ ಬದಲು ಭಗವಂತನ ಪೂಜೆ ಆದ್ರೂ ಮಾಡ್ಬೋದಲ್ಲ ನಾವು. ಆದ್ರೆ ಬಾಹ್ಯ ಪೂಜೆನೇ ಮುಖ್ಯ ಅಲ್ಲ ಅನ್ನೋ ಒಂದು ಅಂಶ ಅಲ್ಲಿ ಒಳಗಡೆ ಆಂತರಿಕವಾಗಿ ನಾವು ಆ ಪೂಜೆ ಮಾಡುವಾಗ ಆ ಒಂದು ಆಂತರಿಕವಾಗಿ, ನಾನು ಹೇಳ್ತೀನಿ, ಮಕ್ಕಳ ಸಂಘದಲ್ಲಿ ನೀವೆಲ್ಲ ಅಟೆಂಡ್ ಮಾಡ್ತಿರಲ್ಲ, ಬರೀ ಬಾಹ್ಯವಾಗಿ ಅಟೆಂಡ್ ಮಾಡಿದ್ರೆ ಏನೂ ಇರಲ್ಲ. ಆಂತರಿಕವಾಗೂ ನೀವು ಈ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಿರ್ತೀರಲ್ಲ, ಅಂದ್ರೆ ಏನೋ ಒಂದು ವಿಚಾರ ತಿಳ್ಕೊಂಡು ಯಾವುದೋ ಒಂದು ಆ ಭಜನೆ ಮಾಡುವಾಗ ಅಥವಾ ವೇದಘೋಷ ಹೇಳುವಾಗ ಆ ಮನಸ್ಫೂರ್ತಿಯಾಗಿ ಆ ಧ್ಯಾನ ಮಾಡುವಾಗ ಆಗ ಅದ್ರದ್ದು ಎಫೆಕ್ಟ್ ಜಾಸ್ತಿ ಆಗತ್ತೆ ಅನ್ನೋ ಅಂಶ ಇರುವಂತ ಒಂದು ಉತ್ತಮವಾದಂತ ಕಥೆಯನ್ನ ನಮ್ಮ ದಿಗಂತ್ ನಮ್ಮೊಂದಿಗೆ ಹಂಚ್ಕೊಂಡ್ಯಾನೆ. ದಿಗಂತ್ಗೆ ಎಲ್ಲ ಮಕ್ಕಳ ಸಂಘದ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾನ. ಥ್ಯಾಂಕ್ ಯು ದಿಗಂತ್. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, जय श्री महामाई की जय, जय श्री स्वामी जी महाराज जी की जय। जयराम कृष्ण सर। जयराम कृष्णा सर। हेलो जयराम कृष्ण सर। 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 जयराम कृष्ण सर।
जयराम कृष्णा सर जयराम कृष्णा सर जयराम कृष्णा सर